ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಹಲ್ಚಲ್ ಎಬ್ಬಿಸಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಗೆ ಈಗ ಬಿಗ್ ಶಾಕ್. 2 ಕೋಟಿ ಫಾಲೋವರ್ಸ್ ಹೊಂದಿರುವಂತಹ ಸಿಜೆಪಿಯ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆ ಹ್ಯಾಕ್ ಆಗಿಬಿಟ್ಟಿದೆ. ರಾಜ್ಯದಲ್ಲೂ ಜಿರಳೆ ಪಾರ್ಟಿ ಪರ ಪ್ರತಿಭಟನೆಗಳು ನಡೀತಾ ಇವೆ. ಇನ್ನು ಮಗ ರಾಜಕೀಯದಿಂದ ದೂರ ಇರಲಿ ಅಂತ ಅಭಿಜಿತ್ ಹೆತ್ತವರು ಹೇಳ್ತಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಜಾಲತಾಣದಲ್ಲಿ ಸುನಾಮಿ ಎಬ್ಬಿಸಿದ ಕಾಕ್ರೋಚ್ಗೆ ಶಾಕ್. ಜಿರಳೆ ನಾಗಾಲೋಟಕ್ಕೆ ಲಕ್ಷ್ಮಣ ರೇಖೆ, ಇನ್ಸ್ಟಾ ಅಕೌಂಟ್ ಹ್ಯಾಕ್. ಕಾಕ್ರೋಚ್ ಮನೆಯಲ್ಲಿ ಜಿರಳೆಗಳಿದ್ರೆ ನೆಮ್ಮದಿ ಇರೋದಿಲ್ಲ. ಈಗ ರಾಜಕೀಯ ಪಕ್ಷಗಳಿಗೂ ಆ ನೆಮ್ಮದಿ ಕಸಿದಿರೋದು ಕಾಕ್ರೋಚ್ ಜನತಾ ಪಾರ್ಟಿ. ಸಾಮಾಜಿಕ ಜಾಲತಾಣದಲ್ಲಿ ಜಿರಳೆಗಳು ಸುನಾಮಿಯ ಅಲೆ ಸೃಷ್ಟಿಸಿವೆ. ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಂ ಪೇಜ್ನ ಬರೋಬ್ಬರಿ 22 ಮಿಲಿಯನ್ ಅಂದ್ರೆ 2 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಜನ ಫಾಲೋ ಮಾಡ್ತಿದ್ದಾರೆ. ಆದ್ರೆ ಇದೇ ಹೊತ್ತಲ್ಲೇ ಇನ್ಸ್ಟಾ ಖಾತೆ ಹ್ಯಾಕ್ ಆಗಿದೆ. ಈ ಮೂಲಕ ಹೋರಾಟದ ಹಾದಿ ತಪ್ಪಿಸಲು ನಕಲಿ ಖಾತೆಗಳು ಸೃಷ್ಟಿಯಾಗಿವೆ. ಇದರ ಬೆನ್ನಲ್ಲೇ ಸಿಜೆಪಿ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆ ಹ್ಯಾಕ್ ಆಗಿದೆ. ಈ ಬಗ್ಗೆ ಸ್ವತಃ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಮಾಹಿತಿ ನೀಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇನ್ಸ್ಟಾಗ್ರಾಂ ಪೇಜ್ ಹ್ಯಾಕ್ ಮಾಡಲಾಗಿದೆ. ನನ್ನ ವೈಯಕ್ತಿಕ ಇನ್ಸ್ಟಾಗ್ರಾಂ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ. ನಮ್ಮ ಟ್ವಿಟರ್ ಖಾತೆಗೆ ನಿರ್ಬಂಧ ಹೇರಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಬ್ಯಾಕಪ್ ಅಕೌಂಟ್ಗಳನ್ನು ಹ್ಯಾಕ್ ಮಾಡಲಾಗಿದೆ. ಸದ್ಯಕ್ಕೆ ನಮ್ಮ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಪೋಸ್ಟ್ ಹಾಕಲು ಸಾಧ್ಯವಾಗುತ್ತಿಲ್ಲ. ಯಾವುದೇ ಪೋಸ್ಟ್ ಬಂದರೂ ಅದು ನಮ್ಮ ಅಧಿಕೃತ ಪೋಸ್ಟ್ ಅಲ್ಲ ಎಂದು ಪರಿಗಣಿಸಬೇಕು. ಜಿರಳೆ ಕಾಟ, ಅಭಿಜಿತ್ ಹೆತ್ತವರಿಗಿಲ್ಲ ನಿದ್ರೆ. ಮಗ ರಾಜಕೀಯದಿಂದ ದೂರ ಇರಲಿ ಎಂದ ಅಪ್ಪ ಅಮ್ಮ. ಜಾಲತಾಣದಲ್ಲಿ ಅಭಿಜಿತ್ ದೀಪ್ಕೆಯ ಕಾಕ್ರೋಚ್ ಜನತಾ ಪಾರ್ಟಿ ಹವಾ ಎಬ್ಬಿಸ್ತಾ ಇದೆ. ಇದರ ಬೆನ್ನಲ್ಲೇ ದೀಪ್ಕೆಯ ಹೆತ್ತವರಲ್ಲಿ ಆತಂಕ ಶುರುವಾಗಿದೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿರುವ ಅಭಿಜಿತ್ ಅಪ್ಪ ಭಗವಾನ್ ಮತ್ತು ತಾಯಿ ಅನಿತಾ ದೀಪ್ಕೆಗೆ ನಿದ್ರೆಯೇ ಬರ್ತಿಲ್ವಂತೆ. ಮಗನ ರಾಜಕೀಯ ನಡೆ ಆತನ ಇಚ್ಛೆ ಅಂತಿದ್ದಾರೆ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಮಗ ರಾಜಕೀಯಕ್ಕೆ ಬರೋದು ಬೇಡ, ಆತ ಕೆಲಸದಲ್ಲೇ ಮುಂದುವರಿಲಿ ಅಂತ ಹೇಳ್ತಿದ್ದಾರಂತೆ. ರಾಜ್ಯದಲ್ಲೂ ಸದ್ದು ಮಾಡ್ತಿದೆ ಕಾಕ್ರೋಚ್. ಮೊನ್ನೆ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಸಭೆ ಸೇರೋಣ ಅಂತ ನಿನ್ನೆ ಪೋಸ್ಟರ್ಗಳು ಹರಿದಾಡಿದ್ವು. ಬಾಗಲಕೋಟೆಯಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಪರಿಹಾರಕ್ಕೂ ಕಾಕ್ರೋಚ್ ಎಂಟ್ರಿ ಕೊಟ್ಟಿತ್ತು. ನಿನ್ನೆ ಮತ್ತಷ್ಟು ಜಿಲ್ಲೆಯಲ್ಲಿ ಕಾಕ್ರೋಚ್ ಅಭಿಯಾನ ಶುರುವಾಗಿದೆ. ಕೋಲಾರದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಸದ್ದು ಜೋರಾಗಿದೆ. ಗಣಿ ಮಾಫಿಯಾ ವಿರುದ್ಧ ಪೋಸ್ಟರ್ಗಳು ಹರಿದಾಡ್ತಾ ಇವೆ. ಟೇಕಲ್ ಗಣಿ ಮಾಫಿಯಾ, ಕ್ರಷರ್ಗಳ ಬಂದ್ ಆಗ್ಬೇಕು, ಟೇಕಲ್ ಬಳಿ ಬೆಟ್ಟ ಉಳಿಸಿ ಎಂದು ಪೋಸ್ಟರ್ ಅಭಿಯಾನ ನಡೀತಾ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಆಳುವ ಸರ್ಕಾರಗಳಿಂದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಎಂದು ಕಿಡಿಕಾರಿದ್ರೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಆರ್ಟಿಎಸ್ ಕಾಮಗಾರಿ ವಿಳಂಬ ವಿರುದ್ಧವೂ ಕಾಕ್ರೋಚ್ ಹೆಸರಲ್ಲಿ ಪೋಸ್ಟರ್ಗಳು ಧ್ವನಿ ಎತ್ತಿವೆ. ಚಿಕ್ಕಮಗಳೂರಿನಲ್ಲೂ ಅಭಿಯಾನ ನಡೆದಿದೆ. ಕಾಕ್ರೋಚ್ ಹೆಸರಲ್ಲಿ ಪ್ರತಿಭಟನೆ, ನಾವು ಕರೆ ನೀಡಿಲ್ಲ ಎಂದ ಅಭಿಜಿತ್. ಕಾಕ್ರೋಚ್ ಜನತಾ ಪಾರ್ಟಿ ದೇಶಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇದ್ದ ಹಾಗೆ ಕಾಕ್ರೋಚ್ ಹೆಸರಲ್ಲಿ ಪ್ರತಿಭಟನೆ, ರ್ಯಾಲಿ ನಡೆಸೋದಕ್ಕೆ ಕೆಲವರು ಮುಂದಾಗಿದ್ದಾರೆ. ಈ ಬೆಳವಣಿಗೆಯಿಂದ ಎಚ್ಚೆತ್ತುಕೊಂಡ ಅಭಿಜಿತ್ ದೀಪ್ಕೆ ನಾವು ಯಾವುದೇ ಪ್ರತಿಭಟನೆಗೆ ಕರೆ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆತುರಕ್ಕೆ ಬಿದ್ದು ಯಾರೂ ಪ್ರತಿಭಟನೆ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. मैंने कुछ न्यूज पढ़ी है जहां पर मैंने ये पढ़ा है कि कई कुछ जगहों पर काकरोच जनता पार्टी के नाम से कुछ लोग प्रोटेस्ट करने वाले हैं. मैं ये बात क्लियर कर दूं, वी हैव नॉट गिवन एनी सच कॉल. वी आर नॉट गोइंग टू प्रोटेस्ट राइट नाउ. ಬೆಂಗಳೂರಲ್ಲಿ ಕಾಕ್ರೋಚ್ ಹೆಸರಲ್ಲಿ ಪ್ರತಿಭಟನೆಗೆ ಅನುಮತಿ ಕೊಡೋದು ಬಿಡೋದು ಪೊಲೀಸರಿಗೆ ಬಿಟ್ಟಿದ್ದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಜನರ ಬಗ್ಗೆ ನಿರ್ಲಕ್ಷ್ಯ ಮಿತಿ ಮೀರಿದ್ರೆ ಎಲ್ಲಾ ಸೇರಿ ಸೋಲಿಸ್ತಾರೆ ಎಂದು ಎಚ್ಚರಿಸಿದ್ದಾರೆ. ಇದೆಲ್ಲ ಅವರು ಪರಿಶೀಲನೆ, ಪೊಲೀಸ್ನವರು ಅನುಮತಿಯನ್ನ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸಪೋರ್ಟ್ ಮಾಡ್ತಾರೆ, ಅದು ಮಿತಿ ಮೀರಿದ್ರೆ ಹಿಂದೆ ಇತಿಹಾಸದಲ್ಲಿ ಎಲ್ಲಾ ಪಕ್ಷನೇ ಸೋಲಿಸಿದ್ದಾರೆ. ಜನ ಕಾಂಗ್ರೆಸ್ ಸೋಲಿಸಿದ್ದಾರೆ, ಇಂದಿರಾ ಗಾಂಧಿ ಇದ್ದಾಗೆ, ವಾಜಪೇಯಿ ಇದ್ದಾಗ ಸೋಲಿಸಿದ್ದಾರೆ, ಮೊರಾರ್ಜಿ ದೇಸಾಯಿ ಇದ್ದಾಗ ಸೋಲಿಸಿದ್ದಾರೆ. ನೆಕ್ಸ್ಟ್ ಬಾರಿ ಯೂಸ್ ಇದೆ, ತಿಳ್ಕೋಬೇಕು, ಅದು ಯಾವುದೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಈ ನಡುವೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಕಾಕ್ರೋಚ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಯಾರೋ ತಲೆ ಕೆಟ್ಟವ್ರು ಹಂಗೆ ಮಾಡ್ಬೋದು ಅಷ್ಟೇ. ಅವ್ನು ಮಾಡ್ತಾ ಇರೋನೇ ಆಮ್ ಆದ್ಮಿ ಪಾರ್ಟಿ. ಅವನು ಆಮ್ ಆದ್ಮಿ ಪಾರ್ಟಿಯ ಅವನು ಪ್ರಚಾರ ಸಮಿತಿಯ ಅಧ್ಯಕ್ಷ. ಅವನು ಈಗ ಇಲ್ಲಿ ಮಾಡಿದ್ರೆ ಏನಾನ ಹಿಡಿದು ಒಳಗಾಗ್ತಾರೆ ಅಂದ್ಬಿಟ್ಟು ಅಮೇರಿಕಾಗೆ ಹೋಗಿ ಅಲ್ಲಿಂದ ಮಾಡ್ತಾ ಇದ್ದಾನೆ. ಅಣಬೆಗಳು ಇರ್ತವೆ, ಮುಡ್ತವೆ, ಏನಾಯ್ತದೆ ಹೇಳಿ. ಆಮೇಲೆ ಇವೆಲ್ಲ ಆಗ್ತವೆ. ಒಂದು ನಿಮಿಷ ತಾಳಿ, ಯಾರ ಖಾತೆನೂ ಯಾರು ಬ್ಯಾನ್ ಮಾಡಿಲ್ಲ. ಒಂದು ಏನೆಲ್ಲ ಸೃಷ್ಟಿ ಮಾಡ್ತಕ್ಕಂಥ ಪಾಪದ ಕೆಲಸ ಆಗ್ತಾ ಇದೆ.
ಇಷ್ಟೆಲ್ಲ ಬೆಳವಣಿಗೆ ನಡುವೆ ಮಂಡ್ಯದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಜಿರಳೆಗಳನ್ನ ಡಬ್ಬದಲ್ಲಿ ತುಂಬಿಸಿಕೊಂಡು ಬಂದ ಮುಖಂಡರು ಚಪ್ಪಲಿ ಪೊರಕೆಯನ್ನ ಹೊಡೆದು ಹಿಟ್ ಸ್ಪ್ರೇ ಮಾಡಿ ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್, ಟಿವಿ9.